English news. Now the news in detail. Each and every citizen of Mangalore should join hands with Forum for Justice to stop corruption in government offices. Requested Mr. Dayanand Kotiyan at a press meet at the Press Club Patrika Bhavan in Mangalore. ಈ ದೇಶದಲ್ಲಿ ಭ್ರಷ್ಟಾಚಾರ ಇದರಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಮತ್ತು ದೇಶದ ಅಧಪತನವಾಗುತ್ತಿದೆ ಅಂತ ಇದು ನಮ್ಮೆಲ್ಲರ ಸಮಾಜದ ಜನರ ಅಭಿಪ್ರಾಯ. ರಾಜಕಾರಣಿಗಳು, ಸ್ವಾಮಿಗಳು, ಇತರ ಸಾಮಾಜಿಕ ನಾಯಕರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವುದು ಹೇಗೆ ಅನ್ನುವುದರ ಬಗ್ಗೆ ಪ್ರಾಯಶಃ ಯಾರು ಯೋಚಿಸ್ತಾ ಇಲ್ಲ ಮತ್ತು ಏನೂ ಮಾಡ್ತಾ ಇಲ್ಲ. ಅದಕ್ಕಾಗಿ ಮಂಗಳೂರು ನಗರ ಮತ್ತು ಜಿಲ್ಲೆಯ ಇತರ ತಾಲೂಕುಗಳಿಂದಲೂ ಈ ಭ್ರಷ್ಟಾಚಾರದ ವಿರುದ್ಧ ಅಭಿಯಾನವನ್ನ, ಆಂದೋಲನವನ್ನ ಮಾಡತಕ್ಕಂತಹ ಮನಸ್ಸುಳ್ಳ ಸಮಾನ ಮನಸ್ಕರವನ್ನು ಹೆಚ್ಚಿನವರು ನಮ್ಮಲ್ಲಿ ಸಾಮಾಜಿಕ ಕಾರ್ಯಕರ್ತರು. ಇದು ರಾಜಕೀಯೇತರ ಸಂಸ್ಥೆ. ಇದರ ಕಚೇರಿ ಮಂಗಳೂರಿನ ಭಾರತ್ ಬಿಲ್ಡಿಂಗ್ ಹಂಪನಘಟ್ಟದಲ್ಲಿ, ಭಾರತ್ ಬಿಲ್ಡಿಂಗ್ನ 3ನೇ ಮಹಡಿಯಲ್ಲಿ ಫೋರಂ ಫಾರ್ ಜಸ್ಟಿಸ್ ಕಚೇರಿ ನಾವು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು 20 ಜನ ವಕೀಲರು, 2-3 ಜನ ಡಾಕ್ಟರ್ಸ್ಗಳು ಮತ್ತು ಇತರ ಸಾಮಾಜಿಕ ಕಾರ್ಯಕರ್ತರು, ಹೆಸರಾಂತ ವ್ಯಕ್ತಿಗಳು ನಮ್ಮ ಸಂಸ್ಥೆಗೆ ಬಂದು ಸೇರಿಕೊಂಡಿದ್ದಾರೆ. ಡಾಕ್ಟರ್ ದೇವರಾಜ್ ಅಂತ SKM ಮ್ಯಾನೇಜ್ಮೆಂಟ್ ಕಾಲೇಜಿನ ಡೀನ್, ಚಂದ್ರಕಲಾನಂದ ಅವರ್ ಪ್ರಿನ್ಸಿಪಾಲ್ ರಿಟೈರ್ಡ್ ಆಗಿದ್ದಾರೆ. ವಾಮನಾನಂದ ಅವರು ಹೆಸರಾಂತ ಚರಿತ್ರೆಕಾರ, ಲೇಖಕ. ಅಡ್ಡೂರು ಕೃಷ್ಣರಾವ್ ಹೆಸರಾಂತ ಸಾಮಾಜಿಕ ಕಾರ್ಯಕರ್ತ. ಇವರೆಲ್ಲ ಸೇರಿಕೊಂಡು ನಾವು ಕಳೆದ ಹಲವಾರು ತಿಂಗಳುಗಳಿಂದ ಭ್ರಷ್ಟಾಚಾರ ನಿರ್ಮೂಲನೆ ನಿಟ್ಟಿನಲ್ಲಿ ಕಾಪುಗಾಲು ಹಾಕುತ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲು ನಾವು ಟಚ್ ಮಾಡಬಯಸಿದ್ದು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ, ಲಂಚ ಕೊಟ್ಟ ಕೆಲಸ ಆಗುತ್ತಿಲ್ಲ. ಈ ಲಂಚ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ನಾವು ಈ ಬಗ್ಗೆ ಡಿಸಿಯವರನ್ನ ಸ್ವಲ್ಪ ಎಚ್ಚರಗೊಳಿಸಿ ದೂರುಗಳನ್ನು ನೀಡಿ ಮುಖ್ಯವಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಆಗತಕ್ಕಂತಹ ಈ ಭ್ರಷ್ಟಾಚಾರವನ್ನ ನಿಲ್ಲಿಸಬೇಕು ಅಂತ ನಮ್ಮ ಒತ್ತಾಯದ ಮೇರೆಗೆ ಡಿಸಿಯವರು ನಮ್ಮ ಸಮ್ಮುಖದಲ್ಲಿ ಅವರನ್ನೆಲ್ಲ ಕರೆಸಿ ನಮ್ಮ ದೂರುಗಳ ಬಗ್ಗೆ ವಿಚಾರಣೆ ನಡೆಸಿ ಲಂಚ ನಿರ್ಮೂಲನದ ಬಗ್ಗೆ ಸಿಸಿಟಿವಿಯನ್ನು ಹಾಕುವುದು, ಬೋರ್ಡ್ಗಳನ್ನು ಹಾಕುವುದು, ಅಲ್ಲಿನ ಸಿಬ್ಬಂದಿಗಳು ಒಳಗೆ ಹೋಗಬೇಕಾದ್ರೆ ಹೊರಗೆ ಬರಬೇಕಾದ್ರೆ ತಪಾಸಣೆ ನಡೆಸುವುದು, ಎಷ್ಟು ಹಣ ಇವರು ಇಟ್ಕೊಂಡಿದ್ದಾರೆ, ಎಷ್ಟು ಹಣ ತರ್ತಾರೆ ಇತ್ಯಾದಿ ಕ್ರಮಗಳನ್ನ ಡಿಸಿಯವರು ಕೈಗೊಳ್ಳುವಲ್ಲಿ ಮುಂದಾಗಿದ್ದಾರೆ. ಇನ್ನು 15 ದಿವಸದ ಒಳಗೆ ಈ ಎಲ್ಲಾ ಕ್ರಮಗಳು ನಾವು ಸಜೆಸ್ಟ್ ಮಾಡಿದಂತಹ, ಸಲಹೆ ಕೊಟ್ಟಂತಹ ಈ ಕ್ರಮಗಳು ಜಾರಿಗೆ ಬರಬೇಕು. Mangalore Productivity Council has organized a talk on union budget by J.D. Prasad Moliya at SDM Law College, Kodiyalbel, Mangalore on 19th July, Saturday at 5 p.m. Said Mr. U. Ramarao, the President, at a press meet at the Press Club Patrika Bhavan in Mangalore. ಯೂನಿಯನ್ ಬಜೆಟ್ ಬಗ್ಗೆ 19ನೇ ತಾರೀಕು ಜುಲೈ SDM ಕಾಲೇಜಿನಲ್ಲಿ ಸಾಯಂಕಾಲ 5 ಗಂಟೆಗೆ ನಾವು ಒಂದು ಟಾಕ್ ಇಟ್ಕೊಂಡಿದ್ದೇವೆ. ಇದಕ್ಕೆ ಇನಾಗ್ರೇಷನ್ ಉದ್ಘಾಟನೆ ಮಾಡುವವರು ಶ್ರೀ ರಾಘವೇಂದ್ರ ಭಟ್ ಎಂ, ಜನರಲ್ ಮ್ಯಾನೇಜರ್, ಕರ್ನಾಟಕ ಬ್ಯಾಂಕಿನವರು. ಇವರು ಸಾಧಾರಣ 33 ವರ್ಷ ಕರ್ನಾಟಕ ಬ್ಯಾಂಕಿನಲ್ಲಿ ಸೇವೆ ಮಾಡಿ ಬೇರೆ ಬೇರೆ ಜಾಗಿನಲ್ಲಿ ಬಾಂಬೆ, ಡೆಲ್ಲಿ, ಬ್ಯಾಂಗ್ಳೂರು ಹಾಗೆಲ್ಲ ತಿರುಗಿ ಈಗ ಇತ್ತೀಚೆಗೆ ಬಂದಿದ್ದಾರೆ. ಇಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಇವರು ಈ ಪ್ರೋಗ್ರಾಮ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ ನಮ್ಮ ಮುಖ್ಯ ಅತಿಥಿಯವರು ಶ್ರೀ ಜಯದೇವ ಪ್ರಸಾದ್ ಮಲಯ, ಆಥರ್ ಅಂಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಉಡುಪಿಯವರು. ಅವರು ನಮ್ಮ ಪ್ರೊಡಕ್ಟಿವಿಟಿ ಸಂಸ್ಥೆಗೆ ಇದು 3ನೇ ಬಾರಿ ಯೂನಿಯನ್ ಬಜೆಟ್ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ. ನಿಮಗೆಲ್ಲ ಪರಿಚಯ ಇರ್ಬೋದು. ಅವರು ಉದಯವಾಣಿಯಲ್ಲಿ ಪ್ರತಿ ಸೋಮವಾರ ಕಾಸು ಕುಡಿಕೆ ಅಂತ ಒಂದು ಕಾಲಮ್ ಉಂಟು. ಅದರಲ್ಲಿ ಬೇರೆ ಬೇರೆ ವಿಷಯದ ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಅವರು ಬರ್ತಾ ಇದ್ದಾರೆ. ಹಾಗೆ ಅವರು 6 ಪುಸ್ತಕವನ್ನು ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಹಾಗೂ 1,000 ಆರ್ಟಿಕಲ್ ಅನ್ನು ಇಷ್ಟುವರೆಗೆ ಬರೆದಿದ್ದಾರೆ. ಯೂನಿಯನ್ ಬಜೆಟ್ ನಲ್ಲಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಇದು ಇರುವ ಕಾರಣ ಸಾಧಾರಣ ಎಲ್ಲ ಜನರಿಗೂ ಅದರ ಬಗ್ಗೆ ಒಂದು ಕುತೂಹಲ ಇರ್ತದೆ. ಸಾಧಾರಣವಾಗಿ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ಮೆಂಟ್ ಒಂದು ಬಜೆಟ್ ಆದ ಕೂಡಲೇ ರೂಲಿಂಗ್ ಪಾರ್ಟಿ ಮೆಂಬರ್ಸ್ ಅವರು ಸರಿ ಓದಲಿಕ್ಕೂ ಇಲ್ಲ, ಅವರು ಕೂಡಲೇ ಅಲ್ಲಿ ಬಜೆಟ್ ಎಲ್ಲಿ ಪ್ರೆಸೆಂಟ್ ಆಗ್ತದೆ, ಇಲ್ಲಿ ಮಂಗಳೂರು, ಬೆಂಗಳೂರಿನಲ್ಲಿ ಅದನ್ನು ಅವರು ಸಪೋರ್ಟ್ ಮಾಡ್ತಾರೆ, ಸರಿಯಾಗಿ ಡೀಟೇಲ್ ಓದ್ತೇವೆ. ಹಾಗೆ ಅಪೋಸಿಷನ್ ಪಾರ್ಟಿಯವರು ಕೂಡ ಕೆಲವರು ಸರಿಯಾಗಿ ಓದಿ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಇದೊಂದು ವಾಡಿಕೆ ಆಗಿಬಿಟ್ಟಿದೆ. ಆದರೆ ಶ್ರೀ ಜಗದೀಶ್ ಜಯದೇವ ಪ್ರಸಾದ್ ಮಲೆಯವರು
ಕಂಪ್ಲೀಟ್ ಎಲ್ಲ ಬಜೆಟ್ ಅನ್ನು ಸ್ಟಡಿ ಮಾಡಿಕೊಂಡು, ಯಾಕಂದ್ರೆ ನೀವು ಸಾಧಾರಣ ಯೂನಿಯನ್ ಬಜೆಟ್ 15% ಆದ 19 ಸಾಕಷ್ಟು ಅವರಿಗೆ ಟೈಮ್ ಇದೆ. ಇದನ್ನು ಕಂಪ್ಲೀಟ್ ಪ್ರೆಸೆಂಟ್ ಮಾಡಿ ಅದು ಒಳಿತು ಕೆಡುವುಗಳನ್ನು ಅವರು ಹೇಳ್ತಾರೆ. ಇಂಗ್ಲಿಷ್ ಒಂದು ಇದೆ, ಯು ಆಲ್ವೇಸ್ ಪೇಡ್ ಅಸ್ ಎ ಪೇಡ್ ಅಂತ ಹೇಳಿ. ಅವರು ಮುಂಚೆ ಕೂಡ ಕೆಲವರು ಈ ಬಜೆಟ್ ಬಗ್ಗೆ ಮುಂಚೆ ಲಾಸ್ಟ್ ಇಯರ್ ಬಂದಾಗ ಅವ್ರು ಹೇಳ್ತಾ ಇದ್ರು. ಇವತ್ತು ಕೆಲವು ಸರ್ತಿ ಬಜೆಟ್ ಹೇಗಾಗ್ತದೆ ಅಂದ್ರೆ ಶ್ರೀಮಂತರು ಶ್ರೀಮಂತರೇ ಆಗ್ತಾರೆ, ಬಡವರು ಬಡವರಾಗಿಯೇ ಉಳಿತಾರೆ ಹಾಗೆ. ಸೊ ಈಗಿನ ಬಜೆಟ್ ನಲ್ಲಿ ತುಂಬಾ ನಮ್ಮ ಗೌರ್ಮೆಂಟ್ ಪ್ರಾಬ್ಲಮ್ ಇದೆ. ಬ್ಲ್ಯಾಕ್ ಮನಿ ಅದನ್ನ ಹೇಗೆ ತರಿಸೋದ್ರಿಂದ ಇರಾಕ್ ವಾರ್, ಪೆಟ್ರೋಲ್ ಪ್ರೈಸ್ ಹೆಚ್ಚು ಕಮ್ಮಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ. ಮಳೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಇದೆಲ್ಲ ಈ ಬಜೆಟ್ ಗೆ ಡೈರೆಕ್ಟ್ ಆಗಿ ಅಫೆಕ್ಟ್ ಆಗ್ತದೆ. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಇಲ್ಲಿಂದ ಒಟ್ಟು ಮಾಡುದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furnitures. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography.
Hands on Science Contest 2014, a competition for children of class 5 to 9 on making an air-powered electric car has been organized by St. Agnes College in association with Sunday Science School Bengaluru and Center for Advanced Learning Mangaluru on Sunday the 27th July from 10 a.m. to 12 noon. Said Dr. Sister M. Prem D'Souza addressing a press meet at the Press Club Patrika Bhavan in Mangaluru. Addressing the press meet, Sister Prem D'Souza said, "We are happy to announce that the Science Forum of St. Agnes College is organizing Hands on Science Contest 2014, a competition for children of class 5th to 9th on making an air-powered electrical car on Sunday the 27th July 2014 from 10 a.m. to 12 noon. This program will be conducted in the college mini auditorium in collaboration with the organization Sunday Science School Bengaluru and Center for Advanced Learning Mangaluru. Children are given this opportunity to design the best car in the world with the objectives of stimulating children's scientific creativity on the theme of reducing pollution in the environment. Details on the availability of the material kit for the contest and other instructions are given in the enclosed handout. We are proud to announce that the third batch of Sunday Science School Hands-on Science Activity Program for school children and extension activity of Science Forum of St. Agnes College will begin from Sunday 3rd August 2014 at 9:30 a.m. This activity is open for children of age group of 10 years to 14 years. During a period of about 25 days of 2 hours each, more than 50 science projects and experiments will be performed by every child, which helps to build the child's own science home laboratory. This program is conducted in collaboration with the Center for Advanced Learning, Guntikani Junction, Mangalore, she said. Actually, we have been conducting the Sunday Science School for the past 2 years, and this is the third year. And now, this year, having already enlightened the public, we are venturing into Hands-on Science Contest 2014. Of course, in collaboration with the Center for Advanced Learning as well as Sunday Science School in Center in Bangalore. As it is mentioned here, we are going to have this contest on 27th July, Sunday, between 10 a.m. and 12 noon. Now, I would like to just make it clear to you, a kit will be given to the students. The parents can help them, teachers can help them. So, with their publicity, immediately people will come to know. We have contacted the schools also. So they can collect it from the center. We already mentioned in the handout there. One is in either Guntikani, their office, or at Balmanda, there is one more office. So they can collect. And they will be provided with even a 3-volt battery at the contest. And they can, the main aim is actually minimum or low pollution environment. And also they are creative. So they have to do that, in fact, assembly and all that, show, and it will be judged. This is definitely possible if the students have undergone already some kind of it, if not a routine training, into making models, into thinking. So this is one thing to create awareness in the public. And following that, we are going to again start the third batch of Sunday Science School on 3rd August in our college. Professor Jayant, Mrs. Severin Rosario, Mrs. Savita and others were present. Pondicherry police have arrested a youth of 25 years named Satish, who tried to molest a woman aged 38 years at her residence on the early hours of Monday when her husband had gone for prayers at Amala Mungu Tilak Nagar. The victim and 2 others spoke to us about the incident. ಬೇರೆ ಬರೋದಕ್ಕೆ ಪೂರ್ವ ಮನಸ್ಸು ಇಟ್ಟಿರಲ್ಲ ಇತ್ತಿಲ್ಲ ಪಾಡದ ದಿನದಂತೆ ಬಚ್ಚೆ ಯಾನು ನಮಾಜಿ ಮಾಡ್ತೀವಿ ಹೆಂಗೆ ಪದಿ ಕೊಡ್ತೀವಿ ಅದು ಪ್ರೋಗ್ರಾಮ್ ಹೋಗಿ ಅವ್ರು ಉಪ್ಪಲ್ಲ ಇಲ್ಲಿ ಇದು ಬರ್ತದೆ ಇವಾಗ ನಮಾಜಿ ಬರ್ತಾರೆ ಕೈ ಕಟ್ತಾರೆ ಹಿಂಗೆ ಬರ್ತದೆ ಮಾಡಕ್ಕೆಲ್ಲ ಬರ್ತದೆ ಅಪ್ಪ ಹಿಂಗೆ ಕೈ ಬರ್ತೀನಿ ಏರು ಗಂಟೆಗೆ ಬಾಕಿ ಬಾಗಿ ಬಾಕಿ ಮುಟ್ಟು ಬರ್ತಿದ್ವಿ ರಸ್ತೆ ಬಸ್ಸು ಬಂದು ಕಂಡನಿ ಬರಲಿ ಕಂಡನಿ ಇದ್ದ ಜೋಕು ಮಾಡ್ಬೇಕು ಗೊತ್ತಿಗೆ ಯಾಮಾಗ್ತೇನೆ ಈ ಜೋಕು పండు ఇంకా గొప్పవాడి గొప్పవాడికి ಒಂಜಿ ತೋರ್ಪಟ್ಟಿ ಹೋಗ್ತದೆ ಅಲ್ಲೇ ರೊಟ್ಟಿ ಬರ್ತೀವಿ ಇಲ್ಲೇ ನಮಗೆ ಬೊಬ್ಬರಿ ಹೋಗ್ತಿ ಆ ಮಿತ್ರದಿಲ್ಲ ಆಯ್ತ ಮಾಡಿ ಬರ್ತದೆ ಇಂಚಿನ ಎಣ್ಣಿಕೆಯಿಂದ ಹಾಲು ಇಂಟು ಪಂಡು ಕಾಲ್ ಮಾಡ್ತೀವಿ ಇಂದು ಕಲ್ಲಿದ್ದು ಬಂದಂಗೆ ಐದು ರೂಪಾಯಿ ಕಾಲಿದ್ದು ಬಂದಂಗೆ ಕೇಳ ಬಂದು ನಿನ್ನ ಡೀಲ್ ಮಲ್ಪೆ ಅನ್ನೋದು ಅಪ್ಪ ಹೆಂಗೆ ರಕ್ಷಣೆ ಜನ ಇದೆಯಾ ಆಮೇಲೆ ಏನನ್ನ ಡೀಲ್ ಮಾಡ್ತಾರ ಆಡಿ ಗಟ್ಟಿ ನಿಮಗೆ ಅಪ್ಪ ಹೆಂಗೆ ಬರ್ಕೊಡ್ತೀವಿ ಹೆಂಗೆ ಬರ್ತದಪ್ಪ ನಾಳೆ ಹೆಂಗೆ ಬರ್ತಾನೆ ಕಾಣು அப்ப எங்க வீடு கட்டிச்சு
ಬುಕ್ ನಿರಕಾರದ ಸೇರಿ ಐಕೆ ಅದು ರಾತ್ರಿ ನಾನು ಪಕ್ಕದಲ್ಲಿ ಎದ್ಬಿಟ್ಟು ಬಂದು ಆಚೆಮ್ಮ ಮತ್ತು ಮುನೀರ್ ಇಬ್ರು ಅಮಿತ್ ಈ ಇಬ್ರು ಅಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ಹತ್ತಿರದ ಮನೆಯಲ್ಲಿ ಇನ್ನೊಬ್ಬರು ಹತ್ತಿರ ಮನೆಗಳಿವೆ. ಹತ್ತಿರ ಮನೆಗಳಲ್ಲಿ ಇವರೊಳಗೆ ಜಗಳವಾಗಿದೆ. ಆ ಜಗಳದಲ್ಲಿ ಈ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಹಿಳೆಯ ಮೇಲೆ ಹಲ್ಲೆ ಮಾಡೋದು ಸರಿಯಲ್ಲಂತ ನನ್ನದೊಂದು ಇದು. ನಾವು ಯಾಕೆಂದ್ರೆ ಮಹಿಳೆಯರ ಮೇಲೆ ಯಾವುದೇ ಯುವಕರಾಗಲಿ ಹುಡುಗರಾಗಲಿ ಅದು ಅವರ ಮೇಲೆ ಕೈ ಮಾಡುವಂಥದ್ದು ಬಹಳ ಶೋಚನೀಯ, ಖಂಡನೀಯ. ಅದನ್ನು ನಾವು ಕಡ್ಡಾಯ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಯಾರೇ ಮಹಿಳೆ ಆಗಲಿ ಬಡಿದಾಟ ಮಾಡುವಾಗ ಮಹಿಳೆಯರ ಮೇಲೆ ಹಲ್ಲೆ ಮಾಡೋದು ಅದನ್ನು ಜನವಾದಿ ಮಹಿಳಾ ಸಂಘಟನೆ ಖಂಡಿಸ್ತಾ ಇದೆ. ಅದರ ಬೇರೆಯೂ ಆಗಿರ್ಬಹುದು, ಅವರ ಹೊರಗಡೆ ಹತ್ತಿರದ ಮನೆಯಲ್ಲಿ ಜಗಳ ಇರಬಹುದು, ಆ ಜಗಳದ ಒಳಗಡೆ ಆದ್ರೂ ಆಗಿರ್ಬಹುದು. ಆದ್ರೂ ಆ ಜಗಳವನ್ನು ಮಾಡುವಾಗ ಅವರ ಗಂಡಸಿನವರೊಳಗಡೆ ಜಗಳ ಇದ್ದರೆ ಮಹಿಳೆಯ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ. Hi, this is Nisha Kothari and you are watching Coastal Time English News. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಷರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ Property Deal Marketing and Project Management Company, first floor, Netrapati Complex, Red Building, near Zarodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kabri Temple Road, Kabri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Sweet nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kulshekar Kaikamba, Mangalore. Mobile 944-8284-203. The foundation stone of the new college building of Bellandur should be laid as earliest, and for this the support of all concerned is very important for the benefit of the children, said Mr. C.P. Chayala, addressing a press meet at the press. ಕಾಲೇಜು 2008 ಆಗಿನ ಬಿಜೆಪಿ ಸರ್ಕಾರ ಇರುವಾಗ ಶೋಭಾ ಕಂದರಾಜರ ಮೂಲಕ ಒಂದು ಪ್ರಥಮ ದರ್ಜೆ ಕಾಲೇಜು ಮಂಜೂರಾಯಿತು. ಆ ಮಂಜೂರಾದಂತ ಕಾಲೇಜು 5-6 ವರ್ಷಗಳ ಅಲ್ಲೇ ಇದ್ರೂ ಕೂಡ ಅದಕ್ಕೆ ಸ್ವಲ್ಪ ನಿವೇಶನವನ್ನು ಮಾಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ.
ಆ ಕಾಲೇಜಿನ ಅಧ್ಯಕ್ಷರಾಗಿದ್ದವರು ಹಾಗೂ ಕೂಡ ಈಗಲೂ ಶಾಸಕರಾಗಿರುವಂತಹ ಅಂಗಾರು ಆ ಕಾಲೇಜಿನ ಅಧ್ಯಕ್ಷರಾಗಿ ಅದರ ಜವಾಬ್ದಾರಿ ವಹಿಸಿದ್ರು. ಇದುವಲ್ಲದೆ ಆ ಕಾಲೇಜಿಗೆ ಯುಜಿಸಿಯಿಂದ ಹೆಚ್ಚು ಕಡಿಮೆ 2 ಕೋಟಿ ರೂಪಾಯಿ ಮಂಜೂರಾಗಿ ಅದರಲ್ಲಿ 1,34,00,000 ರೂಪಾಯಿ ವಿಜಯ ಬ್ಯಾಂಕಲ್ಲಿ ಕಾಣೂರಿನಲ್ಲಿ ಕೇವಲಿ ಆ ಕಾಲೇಜಿನ ಅಭಿವೃದ್ಧಿಗಾಗಿ ಕಟ್ಟಡದ ನಿರ್ಮಾಣಕ್ಕಾಗಿ 3-4 ವರ್ಷಗಳಿಂದ ನಿವೇಶನವನ್ನು ಮಾಡದ ಕಾರಣ ಆ ಹಣ ಕೂಡ ವಾಪಸ್ ಹೋಯಿತು. ಇಂಥ ಪರಿಸ್ಥಿತಿ ಇದ್ದಾಗ ಇದನ್ನು ನಾವು ನೋಡ್ತಾ ಇದ್ದು ಈ ಕಾಲೇಜ್ ಇಲ್ಲಿಂದ ಕ್ಯಾನ್ಸಲೇಷನ್ ಆಗ್ತದೆ, ಆ ಕಾಲೇಜಿನಲ್ಲಿ ಉಳಿದಿಲ್ಲ ಎಂಬ ಒಂದು ಭಾವನೆಯಿಂದಾಗಿ ಆ ಪರಿಸರದ ನಾವೆಲ್ಲ ವಿಜಯಕುಮಾರ್ ಸೊರ್ಕೆಯವರು ಅಲ್ಲೇ ಚಾರ್ವಾಕದಲ್ಲಿರುವವರು, ನಾಲ್ವರೇ ಚಾರ್ವಾಕ ಕಾಂಗ್ರೆಸ್ನವರು, ಹಾಗೆ ನಾವೆಲ್ಲ ಅಲ್ಲಿನ ಮುಖಂಡರು ಸೇರಿ ಈ ಕಾಲೇಜ್ ಮುಖಂಡಬೇಕು ಅದೇ ಪರಿಸರದಲ್ಲಿ ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಕಳೆದ 11ನೇ ತಾರೀಕು ಜೂನ್ನಲ್ಲಿ ಮಾಡಿ ಯಾರಾದ್ರೂ ದಯವಿಟ್ಟು ಒಂದು 10 ಎಕರೆ ಜಾಗೆ ಖಾಸಗಿ ಆಗಲಿ ಸಾರ್ವಜನಿಕವಾಗಿ ಕಾಲೇಜಿಗೆ ಕೊಡುತ್ತಿದ್ರೆ ಕಾಲೇಜಿನ ನಾವಿಲ್ಲಿ ಉಳಿಸ್ಕೊಳ್ಬಹುದು, ಅಲ್ಲದಿದ್ರೆ ಈ ಕಾಲೇಜಿನಿಂದ ಬೇರೆ ಕಡೆಗೆ ಸ್ಥಳಾಂತರ ಆಗುವಂತ ಒಂದು ಸಂದರ್ಭ ಇದೆ ಅಂತ ಹೇಳುವುದನ್ನು ನಾವು ಹೇಳಿದ್ವಿ. ಆದರೆ ಯಾರೂ ಮುಂದೆ ಬರಲಿಲ್ಲ. ನಾವು ಪಕ್ಕದ 1 ಕಿಲೋಮೀಟರ್ ದೂರ ಇರುವಂತಹ ಬೆಳಂದೂರು ಹಳ್ಳಿಯ ಪಂಚಾಯತ್ನವರು ಮತ್ತು ಅಲ್ಲಿಯ SDMC ಹಿರಿಯ ಪ್ರಾಥಮಿಕ ಶಾಲಾ ಸಮಿತಿಯವರು ಮುಂದೆ ಬಂದು ನಮ್ಮಲ್ಲಿ ಒಂದು 8 ಎಕರೆ ಜಾಗ ಇದೆ, ಅದರಲ್ಲಿ 3 ಎಕರೆ ಸ್ಥಳ ನಮ್ಮ ಶಾಲೆಗೆ ಇಟ್ಟುಕೊಂಡು 5 ಎಕರೆ ನಾವು ಕಾಲೇಜಿಗೆ ಕೊಡ್ತೇವೆ. ಅದಲ್ಲದೆ ಪಂಚಾಯತಿಗೆ ಸಂಬಂಧಪಟ್ಟಂತಹ ಜಾಗ ನಮ್ಮಲ್ಲಿದೆ 6-7 ಎಕರೆ, ಅದನ್ನು ಕೊಡ್ತೇವೆ. ಅದಕ್ಕೆ ಕಾಲೇಜು ಮಾಡಲಿಕ್ಕೆ ಆ ಸ್ಥಳವನ್ನು ಉಪಯೋಗಿಸ್ಕೊಳ್ಬಹುದು, ಕಾಲೇಜಿನಿಂದ ಹೋಗಬಾರ್ದು ಬೇರೆ ಕಡೆಗೆ, ನಮ್ಮದೇ ಸಂಖ್ಯೆ ಉಳ್ಕೊಳ್ಬೇಕು ಅಂತ ಅವರು ವಿನಂತಿ ಮಾಡಿದ ಹಾಗೆ ನಾವೆಲ್ಲ ಸತತವಾಗಿ ಪ್ರಯತ್ನ ಮಾಡಿದೆವು ಆ ಜಾಗೆಯನ್ನು ಕಾಲೇಜಿನ ಹೆಸರು ಮಂಜೂರು ಮಾಡಲಿಕ್ಕಾಗಿ. ಆ ಬೆಳಂದೂರು ಶಾಲೆಯ ಜಾಗೆ 5 ಎಕರೆ ಈ ಸರ್ಕಾರಿ ಪ್ರತಿನಿಧಿ ಕಾಲೇಜಿನ ಹೆಸರಿಗೆ ಮಂಜೂರಾಯಿತು. ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮಣ ಕರಡಿಯವರು, ಅದೇ ರೀತಿ ಉಡುಪಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿನಯಕುಮಾರ್ ಸೊರಕೆಯವರು, ಹಾಗೆ ಶಿಕ್ಷಣ ಇಲಾಖೆ ಸಚಿವರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕಿಮ್ಮನ ರತ್ನಾಕರ್ ಅವರು, ಹೀಗೆಲ್ಲ ಆಶೀರ್ವಾದ ಉನ್ನತ ಶಿಕ್ಷಣ ಸಚಿವರಾದ ಆರ್ ದೇಶಪಾಂಡೆ ಅವರಿದ್ದು. ಹೀಗೆ 5 ಎಕರೆ ಸ್ಥಳ ನಾವು ಮಂಜೂರಾಗಿ ಇನ್ನೇನು ಕಾಲೇಜಲ್ಲಿ ಬರಲಿಕ್ಕೆ ಸಂತೋಷಿರುವ ಸಂದರ್ಭದಲ್ಲಿ ಪುನಃ ಅಲ್ಲಿದ್ದಂತಹ ಕಾನೂನಿದ್ದಂತಹ ಈ ಅಂಗಾರರ ಜನಗಳು ಅಥವಾ ಬಿಜೆಪಿಯ ನಾಯಕರುಗಳು ಕೋರ್ಟ್ಗೆ ಹೋಗಿ ಡಿಕೆಟ್ ದಿನೇಶ್ ಗೌಡ ಅಂತ ಕೋರ್ಟ್ಗೆ ಹೋಗಿ ಈ ಸರ್ಕಾರದ ಆದೇಶವನ್ನು ಪ್ರಶ್ನೆ ಮಾಡಿ ಶಾಲೆಯ ಜಾಗೆಯನ್ನು ಕೊಟ್ಟದ್ದು ಯಾಕೆ ಅಂತ. ಆದರೆ ಅದನ್ನು ಕೋರ್ಟು ಸರಿಯಾದ ಕಾನೂನಿಲ್ಲ, ಸರಿಯಾದ ರೀತಿಯಲ್ಲಿ ಅಲ್ವಾ ಅಂತ ತಿಳಿಸಿ ಅವರ ಆ ದಾವೆಯನ್ನು ತಡೆಯಾಕಿ ಕೋರ್ಟ್ ಅದನ್ನು ಸರಿಯಾಗಿ ಹೀಗಾಯಿತು. ಈ ಕಾಲೇಜಿಗಾಗಿ ಒಂದು ಹೊಸ ಕಮಿಟಿಯನ್ನು ಸರ್ಕಾರ ನೇಮಕ ಮಾಡಿತ್ತು, ಅಭಿವೃದ್ಧಿ ಸಮಿತಿ. ಅದು ಶಾಸಕ ಅಂಗಾರ ನೇತೃತ್ವದಲ್ಲಿ ಮಾಡಿ ಈ ಕಮಿಟಿಯನ್ನು ಮಾಡಿ ಸಮಿತಿಯ ಸಭೆಯನ್ನು ಕೂಡ ಅಂಗಾರು ಕರೀಲಿಕ್ಕೆ ತಯಾರಾಗಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ತುಂಬಾ ಸರಿ ಅವರಿಗೆ ಸೂಚನೆ ಕೊಟ್ಟರು ಮೀಟಿಂಗ್ ಕರೀಲಿಕ್ಕೆ, ಅದನ್ನು ಅವರು ಯಾವುದು ಕ್ರಮ ತಗೊಳ್ಳಿಲ್ಲ. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಅವರ ಕಾರ್ಯಾಲಯದಲ್ಲಿ ಮೀಟಿಂಗ್ ಮಾಡಿದರು. Karnataka Zulu Sahitya Academy, together with Saujanya Mahila Mandal Urva, have jointly organized Haditha Kuta and unique program on Saturday the 9th of July at Radhakrishna Mandir, Urva from 2 p.m. Informs a press release. That's all for now. We'll be back with more news on the same channel at the same time. Till then, from all of us, it's goodbye.